Hello students, welcome to Gurudev Academy Dharwad. In the today's session, we will discuss the most important questions on linear differential equations. Let's begin with the discussion. The question given is y into y dx plus x minus y square into dy is equal to 0. ಸೊ ನೀವು ಯಾವಾಗ ಯಾವುದೇ ಡಿಫರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದರೆ ಮೊದಲಿಗೆ ನೀವು ಮಾಡಬೇಕಾದಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಡಿ ವೈ ಬೈ ಡಿ ಎಕ್ಸ್ನ ಎಲ್ ಎಚ್ ಎಸ್ ಅಲ್ಲಿ ಇಟ್ಕೊಂಡು ಉಳಿದಿರೋ ಎಲ್ಲ ಟರ್ಮ್ಸ್ಗಳನ್ನು ಆರ್ ಎಚ್ ಎಸ್ ಅಲ್ಲಿ ಇಟ್ಕೋಬೇಕು. ಅಂದರೆ ನಿಮಗೆ ಅದು ಡಿಸೈಡ್ ಮಾಡಲಿಕ್ಕೆ ಭಾಳ ಈಸಿ ಆಗ್ತದೆ. ನಾನು ಇದನ್ನು ಫಸ್ಟ್ ಕ್ಯಾಟಗರಿಯಲ್ಲಿ ಸಾಲ್ವ್ ಮಾಡಬೇಕು, ಸೆಕೆಂಡ್ ಟೈಪ್ ಕ್ಯಾಟಗರಿಯಲ್ಲಿ ಸಾಲ್ವ್ ಮಾಡಬೇಕು, ಅಥವಾ ಥರ್ಡ್ ಟೈಪ್ ಕ್ಯಾಟಗರಿಯಲ್ಲಿ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ ನಾನು ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇದೇ ಪ್ರಾಬ್ಲಮನ್ನು ಡಿ ವೈ ಬೈ ಡಿ ಎಕ್ಸ್ ಫಾರ್ಮಿಗೆ ಬರ್ಕೊಳ್ತಾ ಇದ್ದೇನೆ. ನೋಡಿ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ is equal to minus y dx ಆಗಿದೆ. Therefore dy by dx is equal to minus y divided by x minus y square ಆಗಿದೆ. dy by dx is equal to y divided by y square minus x ಆಗಿದೆ. Done? Right? So ಈಗ ಅಬ್ಸರ್ವ್ ಮಾಡಿ, ಈ ಒಂದು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಬಂದಿರೋದ್ರಿಂದ ಇದನ್ನು ನನಗೆ ವೇರಿಯೇಬಲ್ ಸಪರೇಬಲ್ ಮಾಡಲಿಕ್ಕೆ ಬರೋದಿಲ್ಲ. ರೈಟ್? ಸೊ ನೆಕ್ಸ್ಟ್ ಹೋಮೋಜಿನಸ್ ಫಂಕ್ಷನ್ಸು ಬರೋದಿಲ್ಲ. ಹಾಗಿದ್ರೆ ಡೆಫಿನೆಟ್ಲಿ ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮಲ್ ಇದೆ. ಆದರೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಏನದ ನೋಡಿ. ರೈಟ್? ಏನದಪ್ಪ ಸ್ಟ್ಯಾಂಡರ್ಡ್ ಫಾರ್ಮು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ ಟು ಕ್ಯೂ ಇರಬೇಕು ಅನ್ನೋದನ್ನು ನಾವು ಕಲ್ತಿದ್ದೇವೆ, ವಿಚ್ ಈಸ್ ಟೈಪ್ ಒನ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಕರೆಕ್ಟಾ? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲಿ ನೀವು ಎರಡು ಟೈಪ್ಸನ್ನು ಕಲ್ತಿದ್ದೀರಿ. ಅದರಲ್ಲಿ ಮೊದಲನೇ ಟೈಪ್ ಏನಪ್ಪ ಅಂತಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ ಕಲ್ತಿದ್ದೀವಿ. ನೋಡಿ, ಇದನ್ನು ನಾನೇನಾದರೂ ಈ ಎಕ್ಸ್ಪ್ರೆಷನ್ಲಿ ಬರೀಲಿಕ್ಕೆ ಟ್ರೈ ಮಾಡಿದರೆ ಬರೋದಿಲ್ಲ. ಐ ಕೆನಾಟ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಟೈಪ್ ಒನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಯಾಕೆ? ನೀವು ಏನೇ ಗುದ್ದಾಡ್ರಿ ಬರೋದಿಲ್ಲ. ಓಕೆ, ಸೊ ಹಾಗಿದ್ರೆ ಏನು ಮಾಡಬೇಕು? ಇಫ್ ಇಟ್ ಈಸ್ ನಾಟ್ ಟೈಪ್ ಒನ್, ಡೆಫಿನೆಟ್ಲಿ ಇಟ್ ಈಸ್ ಆಫ್ ಟೈಪ್ ಟು. ಏನು ಟೈಪ್ ಟು ಅಂತ ಹೇಳಿದ್ರೆ ಭಾಳ ಸಿಂಪಲ್ ಅದ. ಏನು ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಿಮಗೆ ಒಂದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಇತ್ತು, ಅದರಲ್ಲಿ ವಾಯ್ ಇದ್ದ ಜಾಗದಾಗ ಎಕ್ಸ್ ಬರೀರಿ, ಎಕ್ಸ್ ಇದ್ದ ಜಾಗದಲ್ಲಿ ವಾಯ್ ಬರೀರಿ. ಸರಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡಿ, ಟೈಪ್ ಟು ಫಾರ್ಮಿಗೆ ಕನ್ವರ್ಟ್ ಮಾಡ್ತಾ ಇದ್ದೇನೆ. ವಾಯ್ ಇದ್ದ ಜಾಗದಲ್ಲಿ ಎಕ್ಸ್ ಬರಿತಾ ಇದ್ದಾನೆ, ಎಕ್ಸ್ ಇದ್ದ ಜಾಗದಲ್ಲಿ ವಾಯ್ ಬರಿತಾ ಇದ್ದಾನೆ. ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ. ಡನ್, ದಟ್ಸ್ ಇಟ್. ಹಾಗಿದ್ರೆ ಏನು ವ್ಯತ್ಯಾಸ ಆಯಿತು ಇಲ್ಲಿ? ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಚೇಂಜ್ ಆಯಿತು. ಇಲ್ಲೇನಾಗಿತ್ತು, ವಾಯ್ ಈಸ್ ಡಿಪೆಂಡೆಂಟ್, ಎಕ್ಸ್ ಈಸ್ ಇಂಡಿಪೆಂಡೆಂಟ್. ಇಲ್ಲೇನಾಗಿದೆ, ಎಕ್ಸ್ ಈಸ್ ಡಿಪೆಂಡೆಂಟ್, ವಾಯ್ ಈಸ್ ಇಂಡಿಪೆಂಡೆಂಟ್. ಜೊತೆಗೆ ಇಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ, ಪಿ ಆ್ಯಂಡ್ ಕ್ಯೂ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ವಿ. ಆದರೆ ಇಲ್ಲೇನಾಗುತ್ತೆ, ಪಿ ಆ್ಯಂಡ್ ಕ್ಯೂ ಆರ್ ಫಂಕ್ಷನ್ಸ್ ಆಫ್ ವೈ ಅಂತ ಆಗುತ್ತೆ. ಹಾಗಿದ್ರೆ ಹೇಗೆ ಕನ್ವರ್ಟ್ ಮಾಡೋದು? ಲೆಟ್ಸ್ ಲುಕ್ ಅಟ್ ದಿಸ್ ಪ್ರಾಬ್ಲಮ್. ಸೊ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಏನಿತ್ತಲ್ಲ, ಇದನ್ನು ನಾನು ರಿವರ್ಸ್ ಬರ್ಕೊಳ್ತೇನೆ. ಅಂದರೆ ಡಿ ಎಕ್ಸ್ ಬೈ ಡಿ ವೈ ಅಂತ ಬರ್ಕೊಳ್ತೇನೆ. ಕರೆಕ್ಟಾ? ರೆಸಿಪ್ರೊಕಲ್ ಮಾಡ್ಕೊಂಡ್ರೆ ಇದು ರೆಸಿಪ್ರೊಕಲ್ ಆಯಿತು. ಏನಾಯಿತು? ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಆಯಿತು. ಐ ಥಿಂಕ್ ಐ ಕ್ಯಾನ್ ಈಸಿಲಿ ಸಪರೇಟ್ ದ ಆರ್ ಎಚ್ ಎಸ್ ನಾವು. ಕರೆಕ್ಟಾ? ವೈ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಮಾಡಿ, ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಮಾಡಿ. ವೈ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಅಂದರೆ ಏನಾಯಿತು? ವೈ ಆಯಿತು. ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಆಯಿತು. ಈಗ ಅಬ್ಸರ್ವ್ ಮಾಡಿ, ನಿಮಗೆ ಆರ್ ಎಚ್ ಎಸ್ ಅಲ್ಲಿ ಅದು ಟೈಪ್ ಒನ್ ಇರ್ಬೋದು ಅಥವಾ ಟೈಪ್ ಟು ಇರ್ಬೋದು. ಟೈಪ್ ಒನ್ ಇತ್ತಪ್ಪ ಅಂದರೆ ಆರ್ ಎಚ್ ಎಸ್ ಅಲ್ಲಿ ಪ್ಯೂರ್ಲಿ ಫಂಕ್ಷನ್ ಆಫ್ ಎಕ್ಸ್ ಆಗಿರುತ್ತೆ. ಅದೇ ರೀತಿ ಟೈಪ್ ಟು ಆಗಿದ್ರೆ ಇಟ್ ಇಸ್ ಪ್ಯೂರ್ಲಿ ಫಂಕ್ಷನ್ ಆಫ್ ವೈ ಆಗಿರುತ್ತೆ. ಅಂದರೆ ವೈ ಮಾತ್ರ ಇರ್ತದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್, ವೈ ಮಾತ್ರ ಇರ್ತದೆ, ಬಿಟ್ಟರೆ ಬೇರೆ ಯಾವುದಾದ್ರ ಜೊತೆ ಟರ್ಮ್ಸ್ಗಳು ಇರಲ್ಲ. ಹಾಗಿದ್ರೆ ಇಲ್ಲೇನು ವಾಯ್ ಅದಲ್ಲ, ಇದನ್ನು ಮಾತ್ರ ಆರ್ ಎಚ್ ಎಸ್ ಅಲ್ಲಿ ಇಡಬೇಕು. ಈ ಮೈನಸ್ ಟರ್ಮನ್ನು ಏನು ಮಾಡ್ಬೇಕು, ನಾನು ಎಲ್ ಎಚ್ ಎಸ್ ಸಿ ತೊಗೊಳ್ಬೇಕು. ದೇರ್ ಫೋರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ನೋಡಿ, ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗ್ತದೆ ರೀ, ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ವೈ ಈಸ್ ಈಕ್ವಲ್ ಟು ವೈ. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಅರ್ಥ ಆಗಿದೆ ಅನ್ಕೋತೀನಿ. ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ವೈ. ಯಾಕೆ ನಾನು ಇದೇ ಟರ್ಮನ್ನು ಎಲ್ ಎಚ್ ಎಸ್ ಸಿ ತೊಗೊಂಡೆ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಫಾರ್ಮ್ ನನಗೆ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ, ಆರ್ ಎಚ್ ಎಸ್ ಅಲ್ಲಿ ಕೇವಲ ಫಂಕ್ಷನ್ಸ್ ಆಫ್ ವೈ ಮಾತ್ರ ಇರಬೇಕು, ವೈ ಟರ್ಮ್ಸ್ಗಳು ಅಷ್ಟೇ ಇರಬೇಕು. ಎಲ್ ಎಚ್ ಎಸ್ ಅಲ್ಲಿ ನೋಡಿ, ಎಕ್ಸ್ ಜೊತೆ ಪಿ ಇದೆ, ಅಂದರೆ ಎಕ್ಸ್ ಜೊತೆ ಇನ್ನೊಂದು ವೈ ಟರ್ಮ್ ಇದ್ದೇ ಇದೆ ನನಗೆ. ಸೊ ಅದನ್ನು ಮಾತ್ರ ನಾನು ಏನು ಮಾಡಿದ್ದೇನೆ, ಎಲ್ ಎಚ್ ಎಸ್ ಸಿ ತೊಗೊಂಡಿದ್ದೇನೆ. ಕರೆಕ್ಟಾ? ಸೊ ನಂದು ಇಕ್ವೇಷನ್ ಏನಾಗ್ಬಿಡ್ತು ನೋಡಿ ಇವಾಗ, ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ವೈ. ಸೊ ಲೆಟ್ಸ್ ಲುಕ್ ಅಟ್ ದಿಸ್. ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ x divided by y
is equal to y. This is my standard form of linear differential equation of type 2. Type 2. ಗೊತ್ತಾಯ್ತಾ? Now I will compare by comparing with standard form. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿ. ಯಾವುದು ಸ್ಟ್ಯಾಂಡರ್ಡ್ ಫಾರ್ಮು? ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ. ಎರಡನ್ನೂ ಕಂಪೇರ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಪಿ ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿದರೆ 1 ಡಿವೈಡೆಡ್ ಬೈ ವೈ ಆಗಿದೆ. ನೋಡಿ ಎಕ್ಸ್ ಕೊಯಿಫಿಷಿಯಂಟ್ ಇಲ್ಲಿ, ರೈಟ್? ಎಕ್ಸ್ ಕೊಯಿಫಿಷಿಯಂಟ್ ಏನದ? 1 ಬೈ ವೈ ಅದ. ಕ್ಯೂ ವ್ಯಾಲ್ಯೂ ಏನಾಗಿದೆ? ಅಬ್ಸಲ್ಯೂಟ್ಲಿ ವೈ ಆಗಿದೆ, ಪ್ಯೂರ್ಲಿ ವೈ ಆಗಿದೆ. Now it's all about finding integral factor. ಹಾಗಿದ್ರೆ what is integral factor? Integral factor is e to the power integral of p into. ಮುಂಚೆ ಆದರೆ ನಾವು dx ಅಂತ ಬರಿತಾ ಇದ್ವಿ, ಇವಾಗ ಏನಂತ ಬರಿಬೇಕು? dy ಅಂತ ಬರಿಬೇಕು. Therefore this is equal to e to the power integral of 1 by y into dy. p ಅಂದ್ರೆ ಏನದ ನೋಡಿ? 1 by y. What is integration of 1 by y? Is nothing but log mod y. And again using the identity e to the power log f of x to the base e is always equal to only f of x. ಅಂದರೆ y ಮಾತ್ರ ಆಗುತ್ತೆ. Therefore general solution is y into integral factor is equal to integration of q into integral factor and dx plus c. So that becomes y into, what is integral factor? y itself, sorry, ಇದನ್ನು ಎಕ್ಸಿಗೆ ಚೇಂಜ್ ಮಾಡಬೇಕಿತ್ತು. ಕೈಂಡ್ಲಿ ನೋಟ್, ಇಟ್ ಶುಡ್ ಬಿ ಚೇಂಜ್. ಓಕೆ, ಕ್ಲೈಂಟ್ ಇದು y ಇದ್ದಲ್ಲಿ ಏನಾಗುತ್ತೆ? ಎಕ್ಸ್ ಬರುತ್ತೆ. y ಇದ್ದಲ್ಲಿ ಏನಾಗಿರುತ್ತೆ? ಎಕ್ಸ್ ಬರುತ್ತೆ. ಆ್ಯಂಡ್ ಹಿಯರ್ ಆಲ್ಸೋ ಎಕ್ಸ್ ಇದ್ದಲ್ಲಿ ಏನು ಬರುತ್ತೆ? y ಬರುತ್ತೆ. ಪ್ಲೀಸ್ ಕರೆಕ್ಟ್. ಇದು ಯಾಕಂದರೆ ನಾವು ತೊಗೊಂಡಿರುವಂತಹ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಏನದ ರೀ? ಟೈಪ್ 2 ಅದ, ಡಿ ಎಕ್ಸ್ ಬೈ ಡಿ ವೈ ಅದ, ಆಯಿತಾ? ದೇರ್ಫೋರ್ x into integral factor is equal to q into integral factor into dy plus c ಆಗಬೇಕು. ಪ್ಲೀಸ್ ಕರೆಕ್ಟ್. therefore x as it is. integral factor ಏನದ ರೀ? y ಅದ. q ಏನದ ರೀ? y ಅದ. integral factor ಏನದ? y ಅದ. and dy plus c. therefore xy is equal to integration of y square. what is integration of y square? y cube by 3 plus c ಆಗಿದೆ, right? or else you can write it as x is equal to y square by 3 plus c divided by y is also fine. Is the required general solution. I hope you have understood the type 2 linear differential equation problem, which is important for 5 marks questions, right? So thank you for watching our YouTube channel. Kindly like, subscribe and share. Thank you.